ಹಾಯ್ ಗೈಸ್, ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಮಲೆನಾಡಿನ ಕಾಫಿ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಸೊ ಇದೇ ಥರ ನಿಮಗೆ ಬೇರೆ ವೀಡಿಯೋಸ್ ಬೇಕಂದರೆ ಪ್ಲೀಸ್ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ಸಲ ಮನೆಗೆ ಹೋದಾಗ ನಮ್ಮ ಮನೇಲಿ ಕಾಫಿನ ಹಾಕಿದ್ರು. ಸೊ ಅದನ್ನು ನಾವು ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಕಾಲಾಡಬೇಕು. ಅದಾದಮೇಲೆ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗುತ್ತೆ, ಕೆಳಗಿರೋದು ಮೇಲೆಲ್ಲ ಬಂದುಬಿಟ್ಟು. ನೆಕ್ಸ್ಟ್ ಅದಾದಮೇಲೆ ನಮ್ಮಮ್ಮ ಇದನ್ನು ಮೂಟೆ ಮಾಡಬೇಕಂತ ಅಂದ್ಕೊಂಡಿದ್ವಿ. ಬಿಕಾಸ್ 8 to 9 days ಅದು ಬಿಸಿಲಲ್ಲಿ ಒಣಗಾದ್ಮೇಲೆ ಮೂಟೆ ಮಾಡಬೇಕು. ಸೊ ಅದಕ್ಕೆ ಅದರಲ್ಲಿ ಏನು ಕಸ ಕಡ್ಡಿ ಅದನ್ನೆಲ್ಲ ಗುಡ್ಡೆ ಮಾಡಿಬಿಟ್ಟು ರಾಶಿ ಮಾಡಿಬಿಟ್ಟು ಅದನ್ನು ಇದೇ ಥರ ಕೇರ್ಬಿಟ್ಟು ಅದಾದಮೇಲೆ ಕಸ ಕಡ್ಡಿನೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಾದಮೇಲೆ ಅದನ್ನು ಈ ಥರ ರಾಶಿ ಮಾಡ್ತೀವಿ ನಾವು, ಒಂದೊಂದಾಗಿ ಎಲ್ಲದನ್ನೂ ಹೇಳ್ಕೊಂಬಂದ್ಬಿಟ್ಟು ರಾಶಿ ಮಾಡಿಬಿಟ್ಟು. ಸೊ ಇದನ್ನು ನನ್ನ ತಮ್ಮ ಮಾಡ್ತಾಯಿದ್ದಾನೆ, ಹೆಲ್ಪ್ ಮಾಡ್ತಿದ್ದಾನೆ. ಅದಾದ್ಮೇಲೆ ಈ ಥರ ರಾಶಿ ಆಗಿರುತ್ತೆ, ಅದಕ್ಕೆ ನಾವು ಮೂಟೆ ಮಾಡ್ತೀವಿ. ಸೊ ಇದರಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲ ಸೇರಿಬಿಟ್ಟು ಮಾಡ್ತಾಯಿದ್ರು. ಸೊ ಈ ಥರ ಮೂಟೆ ಮಾಡ್ತೀವಿ. ಮೂಟೆ ಮಾಡಾದಮೇಲೆ ಆ ಮೂಟೆ ಎಷ್ಟು kg ಬರುತ್ತೆ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಕಳಿಸ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.